ಸಾಹಿತ್ಯ ಲೋಕದ ಕೃಷಿಕ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಬಹಳ ರೇರೆಸ್ಟ್ ಕೊಡುಗೆಗಳು ಅವರದ್ದು. ಚಿತ್ರರಂಗಕ್ಕೆ ಎಸ್ ಎಲ್ ಭೈರಪ್ಪ ಅವರು ಏನು ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಹೇಳೋದಕ್ಕೆ ನಟಿ ತಾರಮ್ಮ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮೇಡಮ್, ನೀವು ಒಬ್ಬ ಸಿನಿಮಾ ಪ್ರೇಮಿಯಾಗಿ, ಸಾಹಿತ್ಯವನ್ನ ಇಷ್ಟಪಡೋರಾಗಿ, ಅವರ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಬಂದಿರೋರು, ಅವರ ಪಾತ್ರ ಸಿನಿಮಾಗಳಲ್ಲಿ ಹೇಗೆ ಕಾಣಿಸುತ್ತೆ ನಿಮಗೆ? ನನಗೆ ಫಸ್ಟು ನೀನು ಬಹಳ ದೊಡ್ಡ ಪ್ರಶ್ನೆ ಕೇಳಿದೆ. ನಾನು ಅವರು ಒಂದು ಕಾದಂಬರಿ ಅಂದರೆ ಮತದಾನ ಕಾದಂಬರಿಯಲ್ಲಿ ಮಾತ್ರ ಪಾತ್ರ ಮಾಡಿರೋದು. ಅದರಿಂದ ಅವರ ಒಡನಾಟ ವೈಯಕ್ತಿಕವಾಗಿ ಏನಾದರೂ ಇದ್ದರೆ ಮತದಾನ ಸಿನಿಮಾ ಮೂಲಕ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಅದಾದ ಮೇಲೆ ಗೃಹಭಂಗ ಆಗಿರಲಿ ಅಥವಾ ಪರ್ವ ಆಗಿರಲಿ, ಇದೆಲ್ಲ ಆಮೇಲೆ ಓದ್ಕೊಂಡಂಥ ಕಾದಂಬರಿಗಳು. ನನಗೆ ಒಬ್ಬ ಓದುಗಳಾಗಿ ಅವರು ಯಾಕೆ ಹತ್ತಿರ ಆಗ್ತಾರೆ ಅಂತಂದರೆ, ಅವರು ಎಲ್ಲಿಯೂ ಕೂಡ ನಮ್ಮ ಸಂಸ್ಕೃತಿಯನ್ನು ಬಿಡದೆ, ನಮ್ಮ ಸಂಸ್ಕಾರವನ್ನು ಬಿಡದೆ ಪಾತ್ರಗಳ ಸೃಷ್ಟಿ. ಸೊ ಅದರಿಂದ ನನಗೆ ಅಂತಹ ಹೆಚ್ಚು ಒಡನಾಟಗಳು ಕಡಿಮೆ. ಕುಟುಂಬದಿಂದ ಬಂದಂಥ ಹೆಣ್ಣುಮಗಳು, ಆ ಹೆಣ್ಣುಮಗಳು ಎಲ್ಲೋ ಒಂದು ಕಡೆ ಸಣ್ಣದಾಗಿ ರೆಬೆಲ್ ಆಗ್ತಾಳೆ ಗಂಡನ ವಿರುದ್ಧವಾಗಿ ಮಾತನಾಡೋದೇ ತಪ್ಪು ಅನ್ನೋ ಕಾಲದಲ್ಲಿ ಗಂಡನ ವಿರುದ್ಧವಾಗಿ ರೆಬೆಲ್ ಆಗಿ ಅವಳು ನಿಂತ್ಕೊಳ್ಳೋ ಸ್ಟ್ಯಾಂಡ್ ಇರುತ್ತಲ್ಲ, ಅದು ಆ ಪಾತ್ರವೇ ಒಂದು ರೀತಿಯಾಗಿ ಹೊರಗಡೆ ಬಂದಂತ ನಿಲ್ಲುವಂಥ ಪಾತ್ರ. ಸೊ ಅಂತಹ ಪಾತ್ರಗಳನ್ನ ಸೃಷ್ಟಿ ಮಾಡಿದಾಗ ಅಫ್ಕೋರ್ಸ್ ಅವರುಗಳಿಗೆ ತುಂಬ ವಿಮರ್ಶಕರು ಅದ್ರ ಬಗ್ಗೆ ಅವರು ತುಂಬ ಫೇಸ್ ಮಾಡಿದ್ದೀನಿ ಅಂತೆಲ್ಲನೂ ಹೇಳಿದ್ದುಂಟು. ಬಟ್ ನನಗೆ ಅನ್ಸೋದು ಈಗ ಸರ್ವಕಾಲಿಕ ಆಗಿದೆ. ಯಾವುದೇ ಅವರ ಕಾದಂಬರಿಗಳು ನೀವು ಓದ್ತಾ ಹೋಗಪ್ಪಿ, ಅವ್ರು ಫಸ್ಟ್ ಬರೆದಿರೋದ್ರಿಂದ ಇಟ್ಕೊಂಡು ಓದ್ಕೊಂಡು ಹೋದ್ರು. ಅಫ್ಕೋರ್ಸ್ ನಾನು ಎಲ್ಲವನ್ನೂ ಓದಿಲ್ಲ ಅವ್ರದ್ದು. ನಾನು ಓದಿರೋದು ಒಂದು 4-5 ಮಾತ್ರ, ಅಂದರೆ 3-4 ಅಥವಾ ಇನ್ನೊಂದು ಅರ್ಧ ಅಂತ ಅನ್ಕೋ. ಆದರೆ ಅದರಲ್ಲಿ ನನಗೆ ಅನಿಸಿದ್ದು ಈ ಸಾರ್ವಕಾಲಿಕ ಅವು ಕೂಡ ನಾವು ಅದನ್ನು ತೆಗೆದುಕೊಳ್ಳಬಹುದಾದಂಥ, ನಾವು ಜೀರ್ಣಿಸ್ಕೊಳ್ಳಬಹುದಾದಂಥ ಒಂದು ಕಥೆಗಳು, ಕಾದಂಬರಿಗಳು ಅಥವಾ ಪಾತ್ರಗಳು. ಅದಕ್ಕೆ ನಮ್ಮನ್ನು ಓದಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವರು 94 ವಸಂತಗಳನ್ನು ಕಳೆದು ಈಗ ನಮ್ಮನ್ನು ಬಿಟ್ಟಾಗಲಿದ್ದಾರೆ. ಅವರನ್ನು ನಾವು ಸಂತೋಷವಾಗಿ ಕಳಿಸ್ಕೊಡ್ಬೇಕು. ಒಂದು ಅಷ್ಟೇ ಗೌರವದಿಂದ ಸರ್ಕಾರ ಇವತ್ತು ಕಳಿಸ್ಕೊಡ್ತಿದೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅಫ್ಕೋರ್ಸ್ ಅದು ಮ್ಯಾಂಡೇಟ್ರಿ ಕೂಡ. ಅವರು ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡವರು. ಒಬ್ಬ ಓದುಗಳಾಗಿ ನನಗೆ ಏನು ಅನಿಸುತ್ತೆ ಅಂದರೆ, ಅಯ್ಯೋ ಇವ್ರಿಗೆ ಜ್ಞಾನಪೀಠವೂ ಬರಬೇಕಿತ್ತು. ಯಾಕೆಂತಂದರೆ ಅಂತಹ ನೆಲಗಟ್ಟದಲ್ಲಿ, ಮಣ್ಣಿನ ಆಳದಲ್ಲಿ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಸೊ ಅದು ನಮ್ಗೆ ಅನಿಸುತ್ತೆ ಆ ಥರ. ಅದು ಬಿಟ್ಟರೆ ಅವರು ಎಲ್ಲವನ್ನೂ ನೋಡಿದ್ದಾರೆ. ಅವರ ಆಶೀರ್ವಾದವಷ್ಟೇ ನಾವು ಕೇಳಕ್ಕೆ ಬಂದಿರೋದು ಅಷ್ಟೇ. ನಾವು ಈಗಿನ ಸಿನಿಮಾ ಶೈಲಿಗಳನ್ನ ನೋಡ್ತಾ ಇದ್ದೀವಿ. 1971ರಲ್ಲಿ ವಂಶವೃಕ್ಷ ರಿಲೀಸ್ ಆಗುತ್ತೆ. ಬಿ.ವಿ. ಕಾರಂತರು ಮತ್ತೆ ಗಿರೀಶ್ ಕಾರ್ನಾಡ್ ಅವರು ಜಂಟಿಯಾಗಿ ನಿರ್ದೇಶನ ಮಾಡ್ತಾರೆ. ನೀವು ವಿಷ್ಣು ಸರ್ ಜೊತೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರಾಗಿದ್ರಿ. ಕಮರ್ಷಿಯಾಲಿಟಿ ಹೇಳೋದ್ರ ಜೊತೆಗೆ ಕಾಂಟೆಂಟ್ ಅನ್ನು ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋಂಥ ಒಂದು ಫ್ಯೂಚರ್ ಮೈಂಡ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ದಟ್ಸ್ ವೆರಿ ಸ್ವೀಟ್. ವಿಷ್ಣು ಸರ್ ಫಸ್ಟ್ ಸಿನಿಮಾ ವಂಶವೃಕ್ಷ. ನಾವೆಲ್ಲ ಸಿನಿಮಾಕ್ಕೆ ಬಂದ ಮೇಲೆ ಎಷ್ಟೋ ವರ್ಷ ಆದಮೇಲೆ ಆ ಪಿಕ್ಚರ್ಗಳನ್ನು ನೋಡಿದ್ದು. ಬರೋಕ್ಕೆ ಮುಂಚೆ ಎಲ್ಲ ನಾವು ಅದನ್ನು ನೋಡಿದ ನೆನಪು ಅದೆಲ್ಲ ಇಲ್ಲ. ಅದನ್ನೇ ಹೇಳಿದ್ದು ನನಗೆ, ಮತದಾನ ಆದಮೇಲೆ ಅವರ ಕಾದಂಬರಿ ಫಸ್ಟ್ ಓದಿದ್ದು ನಾನು ಮತದಾನವೇ ಅವ್ರದ್ದು ಓದಿದ್ದು ಫಸ್ಟ್ ಕಾದಂಬರಿ.